ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ವಿವಾದದ ಕೇಂದ್ರ ಬಿಂದುವಾಗಿದ್ದ ಆರ್ಎಸ್ಎಸ್ ಪಥಸಂಚಲನ ಇವತ್ತು ಮಧ್ಯಾಹ್ನ 3:30ಕ್ಕೆ ಆರಂಭ ಆಗುತ್ತೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲೇ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ. ಹೈಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಅನುಮತಿ ಸಿಕ್ಕಿತ್ತು, ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಕಲಬುರಗಿ ಜಿಲ್ಲಾಡಳಿತ ಕೂಡ. ಸೊ ಇವತ್ತು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದ್ದು 350 ಗಣ ವೇಷಧಾರಿಗಳು ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಪರೇಡ್ ಆರಂಭ ಆಗುತ್ತೆ. ಚಿತ್ತಾಪುರ ವ್ಯಾಪ್ತಿಯ ಕಾರ್ಯಕರ್ತರಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂತದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಖಾಕಿ ಭದ್ರತೆ ಹೇಗಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪ್ರತ್ಯಕ್ಷ ವರದಿಯ ಮೂಲಕ ತೋರಿಸಿಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ. ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸದ್ದನ್ನು ಮಾಡಿರುವಂಥದ್ದು. ಚಿತ್ತಾಪುರನಲ್ಲಿ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಪರವಾನಗಿ ಕೊಡದೆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೆಟ್ಟಿಲಿಂದ ಆರ್ಎಸ್ಎಸ್ ಮುಖಂಡರು ಈಗ ಕೊನೆಗೂ ಚಿತ್ತಾಪುರನಲ್ಲಿ ಪಥಸಂಚಲನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಇಂದು ಮಧ್ಯಾಹ್ನ 3:30ಕ್ಕೆ ಆರ್ಎಸ್ಎಸ್ ಪಥಸಂಚಲನ ಆರಂಭವಾಗಲಿದೆ. ನಾವೀಗ ಕಲಬುರಗಿಯ ಚಿತ್ತಾಪುರ ಪಟ್ಟಣದಲ್ಲಿ ಈ ಒಂದು ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಏನು ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಕಡೆಗಳಿಂದ ಬರ್ತಕ್ಕಂಥ ವಾಹನಗಳನ್ನು ಪೊಲೀಸರು ತಡೆದು ಈಗ ತಪಾಸಣೆಯನ್ನು ಮಾಡ್ತಾರೆ. ಈ ಒಂದು ಪಥಸಂಚಲನಕ್ಕೆ ಷರತ್ತುಬದ್ಧವಾಗಿ ಸುಮಾರು ಕೇವಲ 350 ಜನರಿಗೆ ಮಾತ್ರ ಅವಕಾಶನ ಕೊಟ್ಟಿರುವಂಥದ್ದು. ಹೆಚ್ಚಿನ ಯಾರೂ ಕೂಡ ಹೊರಗಿನಿಂದ ಯಾರೂ ಬರಬಾರ್ದು ಅಂತ ಹೇಳಿ ಈಗ ಏನು ಜಿಲ್ಲಾಡಳಿತ ಷರತ್ತನ್ನು ಹಾಕಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಚಿತ್ತಾಪುರ ಪಟ್ಟಣಕ್ಕೆ ಆಗಮಿಸುವಂಥ ಎಲ್ಲ ವಾಹನಗಳನ್ನು ಈಗ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಸಾಯಂಕಾಲ 5:45ಕ್ಕೆ ಈ ಒಂದು ಪಥಸಂಚಲನ ಮುಕ್ತಾಯಗೊಳ್ಳಲಿದೆ. ಈ ಒಂದು ಅವಧಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡಬೇಕಂತೇಳಿ ಜಿಲ್ಲಾಡಳಿತ ಷರತ್ತುಬದ್ಧ ಏನೊಂದು ಪರವಾನಗಿಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇಂದು ಏನಂತಾರೆ ಸಕಲ ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂಥದ್ದು. ಚಿತ್ತಾಪುರದಲ್ಲಿ ಪಥಸಂಚಲನ 100ನೇ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ. ಆರ್ಎಸ್ಎಸ್ ಏನು ಶತಮಾನೋತ್ಸವ ಆಚರಣೆ ಮಾಡ್ತದೆ. ಹಾಗಾಗಿ ನಮಗೆ ಅಲ್ಲಿ ಪಥಸಂಚಲನ ಅವಕಾಶ ಕೋರಿ ಈಗ ಹೈಕೋರ್ಟನ್ನು ಮೆಟ್ಟಿಲಂತ ಏರಿರ್ತದ್ದು. 3 ಬಾರಿ ಹಿಯರಿಂಗ್ ನಡೆಸಿದ ಹೈಕೋರ್ಟ್ ಏನಂತಾರೆ ಕಲಬುರಗಿಯ ಹೈಕೋರ್ಟ್ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ನೀವು ಏನಂತಂದರೆ ಅವರಿಗೆ ಸೂಕ್ತವಾದ ದಿನಾಂಕವನ್ನು ಹೇಳ್ತಾರೆ, ಆ ಒಂದು ದಿನಾಂಕದಂದು ಅವರಿಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಂತೇಳಿ ಸೂಚನೆಯನ್ನು ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಪಥಸಂಚಲನಕ್ಕೆ ಜಿಲ್ಲಾಡಳಿತ ಇವತ್ತು ಏನಂದರೆ 16ನೇ ತಾರೀಕು ಇವತ್ತು ಏನು ಪಥಸಂಚಲನಕ್ಕೆ ಪರವಾನಗಿಯನ್ನು ಕೊಟ್ಟಿರುವಂಥದ್ದು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಇನ್ನೂ 3 ಗಂಟೆಗೆ ಆರಂಭವಾಗುತ್ತೆ. ಹಾಗಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈ ಒಂದು ಇದೇ ಮಾರ್ಗವಾಗಿ ಆರ್ಎಸ್ಎಸ್ ಪಥಸಂಚಲನ ಆರಂಭವಾಗಿದೆ. ಹಾಗಾಗಿ ಇಲ್ಲಿ ಏನಂದರೆ ಭಗವಾ ಧ್ವಜಗಳಾಗಲಿ ಬೇರೆ ಬೇರೆ ಏನು ಬ್ಯಾನರ್ಗಳನ್ನು ಈ ಒಂದು ರಸ್ತೆ ಮಾರ್ಗವಾಗಿ ಹಾಕಿರುವಂಥದ್ದು. ಈ ಒಂದು ಏನು ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಷರತ್ತುಬದ್ಧವಾಗಿ ಒಂದು ಪರವಾನಗಿಯನ್ನು ನೀಡಿರುವಂಥದ್ದು. ಈ ಒಂದು ಆರ್ಎಸ್ಎಸ್ ಪಥಸಂಚಲನ ಕೇವಲ 350 ಜನರಿಗೆ ಮಾತ್ರ ಅವಕಾಶನ ಕೊಟ್ಟಿದೆ. ಇದು ಏನಂತಂದರೆ ಬಜಾಜ್ ಕಲ್ಯಾಣ ಮಂಟಪ, ಈ ಒಂದು ಕಲ್ಯಾಣ ಮಂಟಪದಿಂದಲೇ ಈ ಒಂದು ಏನೋ ಆರ್ಎಸ್ಎಸ್ ಪಥಸಂಚಲನ ಆರಂಭವಾಗುತ್ತೆ. ಇಲ್ಲಿ ಏನಂತಂದರೆ ಎಲ್ಲವೂ ಕೂಡ ಇಲ್ಲಿಂದಲೇ ಗಣವೇಷಧಾರಿಗಳು ತಯಾರಿಯನ್ನು ಮಾಡಿಕೊಂಡು ಏನು ಪಥಸಂಚಲನಕ್ಕೆ ಈ ಒಂದು ಮಾರ್ಗವಾಗಿ ಸಾಕ್ತಾರೆ. CCTV ಅಳವಡಿಕೆಯನ್ನು ಮಾಡಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಎಲ್ಲವೂ ಕೂಡ ಏನು ಸುರಕ್ಷಿತವಾಗಿ ಆಗಬೇಕು, ಎಲ್ಲವೂ ಕೂಡ ಸುಗಮವಾಗಿ ಆಗಬೇಕಂತೇಳಿ ಎಲ್ಲ ಸಕಲ ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. 2-3 ಬಾರಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ರು ಕೂಡ ಜಿಲ್ಲಾಡಳಿತ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶನ ಕೊಟ್ಟಿರಲಿಲ್ಲ. ಆದರೆ ಈಗ ಕೊನೆಯದಾಗಿ ಇಂದು ಏನಂತಾರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೊಟ್ಟಿದ್ದರಿಂದ ಇಂದು ಮಧ್ಯಾಹ್ನ 3:30ಕ್ಕೆ ಈ ಒಂದು ಪಥಸಂಚಲನ ಆರಂಭವಾಗಿ 5:45 ಒಳಗಾಗಿ ಈ ಒಂದು ಪಥಸಂಚಲನ ಮುಗಿತು. ಹಾಗಾಗಿ ಇಲ್ಲಿಂದ ಏನಂದರೆ ಪಥಸಂಚಲನ ಆರಂಭವಾಗಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಈ ಒಂದು ಪಥಸಂಚಲನ ನಡೀತು. ಹಾಗಾಗಿ ನಡೆಯುವಂಥ ಏನು ಮಾರ್ಗ ಇದೆ ಎಲ್ಲ ಮಾರ್ಗಗಳು ಕೂಡ CCTV ಕಣ್ಗಳನ್ನು ಹಾಕಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.